ಸ್ನೇಹಿತರೆ, ನೀವು ಮನೆಯ ಟೆರೆಸ್ನಲ್ಲಿ ಅಥವಾ ಮನೆಯ ಮುಂಭಾಗದಲ್ಲಿ ಚಿಕ್ಕ ಚಿಕ್ಕ ಟಬ್ಗಳನ್ನ ಇಡೋ ಮುಖಾಂತರ ಇದೀಗ ನೀವು ಏಡಿ ಸಾಕಾಣಿಕೆಯನ್ನ ಮಾಡಬಹುದು. ಇದರಿಂದ ತಿಂಗಳಿಗೆ 20,000 ರೂಪಾಯಿ ಗಳಿಸಬಹುದು. ಹೌದು, ಇದಕ್ಕೋಸ್ಕರ ನೀವು ಮಡ್ ಕ್ರ್ಯಾಬ್ ತಳಿಯನ್ನ ಆಯ್ಕೆ ಮಾಡಬೇಕಾಗತ್ತೆ. ಯಾಕಂತಂದ್ರೆ ಇದರಲ್ಲಿ ತೂಕ ಹೆಚ್ಚು ಬರುತ್ತೆ, ಜೊತೆಗೆ ಇದಕ್ಕೆ ಮಾರ್ಕೆಟ್ ನಲ್ಲಿ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. ಪ್ರತಿ ಕೆಜಿಗೆ 800 ರೂಪಾಯಿಂದ 1,200 ರೂಪಾಯಿ ಬೆಲೆ ಇದೆ. ಸೊ ಇಲ್ಲಿ ನೀವು 10 ಟಬ್ಗಳನ್ನ ಇಡೋ ಮುಖಾಂತರ ಈ ಒಂದು ಸಾಕಾಣಿಕೆಯನ್ನ ಶುರು ಮಾಡಬಹುದು. ಇದಕ್ಕೋಸ್ಕರ ಏರೇಟರ್ ಪಂಪ್ಗಳು ಬೇಕಾಗುತ್ತೆ, ಜೊತೆಗೆ ಒಂದಷ್ಟು ಟಬ್ಗಳು ಬೇಕಾಗುತ್ತೆ, ಹಾಗೆ PVC ಪೈಪ್ಗಳು ಕೂಡ ಬೇಕು, ಹಾಗೆ ಬ್ರಾಕಿಶ್ ವಾಟರ್ ಕೂಡ ಬೇಕು, ಮೆರೈನ್ ಸಾಲ್ಟ್ ಕೂಡ ಇದಕ್ಕೆ ಬೇಕಾಗುತ್ತೆ. ವಾರಕ್ಕೊಮ್ಮೆ 30% ನಷ್ಟು ನೀರನ್ನ ಇಲ್ಲಿ ಬದಲಾಯಿಸಬೇಕು. 26ರಿಂದ 30 ಡಿಗ್ರಿ ತಾಪಮಾನ ಇರೋ ತರ ನೋಡ್ಕೊಳ್ಬೇಕಾಗತ್ತೆ. ಸೊ ಪ್ರತಿ ಟಬ್ಗೆ 25ರಿಂದ 30 ಕ್ರ್ಯಾಬ್ಗಳನ್ನ ಹಾಕಬಹುದು. ಇಲ್ಲಿ ನೀವು 10 ಟಬ್ಗಳಿಂದ ಏಡಿ ಸಾಕಾಣಿಕೆ ಶುರು ಮಾಡಬಹುದು. ಕ್ರ್ಯಾಬ್ಗಳಿಗೆ ದಿನಕ್ಕೆ 1ರಿಂದ 2 ಬಾರಿ ಫಿಶ್ ವೇಸ್ಟ್ ಆಗಿರಬಹುದು ಈ ತರ ಫೀಡ್ ಗಳನ್ನ ಕೊಡಬೇಕಾಗತ್ತೆ. ಸೊ ಏಡಿಗಳು 4 ತಿಂಗಳಲ್ಲಿ 500 ಗ್ರಾಂ ತೂಕ ಸೇರುತ್ತೆ ಸ್ನೇಹಿತರೆ. ನೀವು ತಿಂಗಳಿಗೆ 100 ಕ್ರ್ಯಾಬ್ ಮಾರಾಟ ಮಾಡುವಂತ ಟಾರ್ಗೆಟ್ ಅನ್ನ ಇಟ್ಕೊಳ್ಬೇಕು. ಇದಕ್ಕೋಸ್ಕರ ಶುರುವಲ್ಲಿ ನೀವು 300ರಿಂದ 350 ಕ್ರ್ಯಾಬ್ ಗಳನ್ನ ಸಾಕಾಣಿಕೆ ಮಾಡಬಹುದು. ಯಾಕಂತಂದ್ರೆ ನಿಮ್ಗೆ ಇದರಿಂದ ನಿರಂತರ ಆದಾಯ ಬರುತ್ತೆ. ಸೊ ತಿಂಗಳಿಗೆ 100 ಕ್ರ್ಯಾಬ್ ಮಾರಾಟ ಆಯ್ತು, ಅದು ಕೂಡ ಆವರೇಜ್ 400 ರೂಪಾಯಿಗೆ ಅನ್ಕೊಂಡ್ರು ಕೂಡ 40,000 ರೂಪಾಯಿ ಆದಾಯ ಬರುತ್ತೆ. ಇದರಲ್ಲಿ ಖರ್ಚೆಲ್ಲ ಕಳೆದ್ರೂ ಕೂಡ 20ರಿಂದ 25,000 ಲಾಭ ಮಾಡಬಹುದು. ಅದು ಕೂಡ ಕಡಿಮೆ ಜಾಗದಲ್ಲಿ ಟೆರೆಸ್ ನಲ್ಲಿ 10 ಟಬ್ಗಳ ಮುಖಾಂತರ ಒಳ್ಳೆ ಲಾಭ. ಬಾಸ್ ವಾಲಾ, ಬಿ ದ ಬಾಸ್.